ನೇ ಅಲ್ಲ ಬೇಕಂತ ಕೋಪ ಮಾಡ್ಕೊ ಕೂತಿದ್ದಿ. ಏನಾಯ್ತು? ಏನು ಇಲ್ಲ ಕದ್ ಬಾ. ಏನು ಒಟ್ಟಿಗೆ ಹೋಗಿದ ದುಂಬು ದುಣ್ಣೆಲ್ಲ ಹೊಡೆದ್ಬಿಟ್ಟು ಬಂದು ಹೆಂಗೆ? ಏನು ಜಾಸ್ತಿ ಏನು ಧೂಳುಪಾಳ ಆಗೈತಿಲ್ಲ, ಹಂಗೆ ಸುಮಾರು ಕೈ ಆಡಿಸ್ಬಿಟ್ಟು ಕೆಳಗೆ ಗುಡ್ಸ್ಕೊ ಬಂದೀವ್ನಿ. ಅಲ್ಲ ಏನಾಯ್ತು ಅದಕ್ಕೆ ಹಿಂಗೆ ಊದ್ಕೊ ಕೂತಿದ್ದಿ? ಅಯ್ಯ ನನಗೆ ಭಾರಿ ಬೇಜಾರಾಗ್ಬಿಟ್ಟದೆ ಕಣ್ಯವ, ಭಾರಿ ಬೇಜಾರಾಗ್ಬಿಟ್ಟದೆ. ಅಲ್ಲ ಇಲ್ಲಿ ಯಾರು ನನ್ನ ಮಾತು ಕೇಳೋರಿಲ್ಲ, ನಾನೆಲ್ಲ ಅವನು ನನ್ನ ಮಾತು ಕೇಳ್ತಾನೆ. ನಾನು ಹೇಳ್ದಂಗೆ ನಾನು ಹಾಕ್ತಂಗೆ ತಾಳ ಹಾಕ್ತಂಗೆ ನಾನು ಕುಣ್ಕೋಬೋದು. ಅವ್ನು ನಾನು ಹೇಳ್ದಂಗೆ ಕೇಳ್ತಾನೆ, ನಾನು ಹಿಂಗಂತೀನಿ ಹಂಗೆ ಮಾಡ್ತಾನೆ, ನನ್ನ ತಡಕ್ಕೆ ಕುಣಿತಾನೆ ಅನ್ಕೊಂಡು ಮದುವೆ ಅದೇ. ಇವ್ನು ನೋಡಿದ್ರೆ ಹಿಂಗೆ ಆಡ್ತಾ ಕೂತವನೆ. ಯಾವ ಬಂಗೋಕ್ಕಾಗಿ ನಾನು ಹಿಂಗೆ ಮಾಡಬೇಕಾಯ್ತು? ನೀನೇ ಹೇಳು, ಅದು ಯಾವ ಬಂಗೋಕ್ಕಾಗ ಮಾಡಬೇಕಾಯ್ತು ಅಂತವ? ನಾನು ಯಾತಕ್ಕೆ ಮದುವೆ ಆಗಬೇಕಾಯ್ತು ಅವನ್ನ? ಅವ್ನು ಹೇಳ್ದಂಗೆ ಕೇಳ್ಕೊ ಕುಣಿಯಕ್ಕ, ಅವ್ನು ಹೇಳ್ದಂಗೆ ಅವ್ನು ಅಂದಂಗೆ ಅನ್ಸ್ಕೊಂಡು ನಾನು ಕುತ್ಕೊಳಕ. ಇಲ್ಲಿ ನನಗೇನು ಬೆಲೆ ಇಲ್ವ ಈ ಮನೇಲಿ? ನನ್ನ ಮದುವೆಗೆ ಉಳಿತಾನೆ, ನನಗೆ ಮನೇಲಿ ಬೆಲೆ ಇದ್ದದ ಇಲ್ವ ಹೇಳು? ನಾನಿಲ್ಲಿ ಇಡ್ತಿತ್ತಾನೆ, ಅವ್ನು ಇಡ್ತಿ ನನ್ನ ಮಾತು ಕೇಳಬೇಕು ತಾನೆ. ಒಂದು ಮಾತನ್ನು ಕೇಳೋಕ್ಕಿಲ್ಲ, ಏನೂ ಇಲ್ಲ. ನನಗೆ ಸಾಕಾಗಿ ಹೋಗ್ಬಿಟ್ಟದೆ ನನಗೆ ಅವನ ಜೊತೆಗೆ ಹಾಡಿ ಹಾಡಿ. ಏನು ಮಾಡ್ಕೊ ಸಾಯೋದು? ನನಗಂತೂ ಹುಚ್ಚಿಡಿತಾ ಕೂತದೆ. ಏನಕ್ಕಾರು ಮದುವೆ ಆಗೋದಪ್ಪ ಅವನ್ನ ನಂಗೆ ಆಗ್ಬಿಟ್ಟದೆ ನನಗೆ. ಮತ್ತಾಗೆ ನಾನು ಮದುವೆ ಆಗದೆ ಹೊಂಟೋಗಿದ್ರೆ ಆರಾಮಾಗಿರ್ಬೋದಾಗಿತ್ತು, ನನಗಿಷ್ಟ ಬಂದಂಗೆ. ಅದೇಕ್ನೆ ಮಗ ಏನಾಯ್ತು? ಏನಂದ ಸಿದ್ಧ? ಏನಾರು ಬಂದ್ನ? ಅದೆಲ್ಲ ಬಿಟ್ಟಾಕು ಸಿಟಿಲಿ ಮನೆ ಮಾಡೋಕೆ ಏನಂದ? ಅದನ್ನೇ ನಾನು ಕೇಳಿದ್ದು. ಮನೆಯ ಮಾಡದ ಇಲ್ಲಿ ಬೇಡ ಅಂತಂದರೆ ಬ್ಯಾಡವಂತೆ, ಇಲ್ಲೇ ಎಳ್ಡಿಗೊಂಪೆಲೆ ಸಾಯ್ಬೇಕಂತೆ ನಾನು. ನನಗೆ ಹಣೆ ಬರ ಬಂದದಲ್ಲ, ಅದಕ್ಕೆ ನಾನು ಇಲ್ಲೇ ಸಾಯ್ಕೊಂಡು ಇಲ್ಲೇ ನಿಂತಿರ್ಬೇಕಂತೆ ನಾನು ಅಂತವನೇ. ಹಂಗೆ ಇಲ್ಲೇ ಇರು ಬೇಡ, ಅಲ್ಲಿ ಬಾಡಿಗೆ ಅದು ಇದು ಕಟ್ಟಕ್ಕಾಯ್ಕಿಲ್ಲ ಮುಟ್ಟಕ್ಕಾಯ್ಕಿಲ್ಲ ಅಂತ. ಬಾಡಿಗೆ ಕಟ್ಕೊಂಡು ಇರೋಕ್ಕಾಯ್ಕಿಲ್ಲ ಅಂದಮೇಲೆ ನಾನು ಎಲ್ಲಿಗೆ ಮದುವೆ ಅದ? ಹೇಳಿನಿ, ಎಷ್ಟು ಗಿಳಿಗಳಂಗೆ ಹೇಳಿನಿ ಗೊತ್ತಾ? ಬೇಡ ಇನ್ನೊಂದ್ಸಲ ಯೋಚನೆ ಮಾಡಿ ಅಂತವ. ನಾನು ಎಷ್ಟು ಹೇಳಿದ್ರು ನಾನು ಮಾತು ಕೇಳ್ತಿಲ್ಲ ಕಣ್ಣಿಯವ. ನಾನು ಅವ್ನು ಹೇಳಂಗೆ ಕೇಳ್ಕೊಂಡು ನಿಂತ್ಕೋಬೇಕಂತೆ. ನನಗೆ ಹಣೆ ಬರ ಬಂದ್ಬಿಟ್ಟದಲ್ಲ, ಅದಕ್ಕೆ ಅವ್ನು ಹೇಳ್ದಂಗೆ ಕೇಳ್ಕೊಂಡು ಮಾಡ್ಕೊಂಡು ನಾನು ನಿಂತ್ಕೋಬೇಕಂತೆ. ನಾನು ಮನೆ ಮಾಡೋದು ಬೇಡವಂತೆ, ದುಡ್ಡು ಕಾಸೆಲ್ಲ ಖರ್ಚಾದದಂತೆ. ಅದಕ್ಕೆ ಬೇಡ ಬೇಡ ಅಂತ ಕೂತವನೇ. ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಹುಚ್ಚಿಡ್ದಂಗೆ ಆಗ್ಬಿಟ್ಟದೆ ನನಗೆ. ಅದು ಏನಕ್ಕೆ ಹಿಂಗೆ ಹಾಡ್ತಾ ಕೂತಿದ್ದಾನೋ? ಅಲ್ಲ ಕಣ್ಣೆ ಮಗ, ಹೇಳ್ಬೇಕಾಯ್ತು, ನಿನ್ನ ಸಮಾಧಾನ ಮಾಡಿ ಹೇಳುವೆ. ಹಂಗಲ್ಲ ಕಣ್ರಿ, ಹಿಂಗೆ ಹಿಂಗಲ್ಲ ಹಂಗೆ ಅಂತ ಏನಾದ್ರು ಹೇಳುವೆ. ನಾನು ನಿನಗೆ ಕೋಪ ಮಾಡ್ಕೊ ಕೂತ್ಕೊಬಿಟ್ರೆ ಎಲ್ಲ ಸರಿಯಾಗೋದದ? ಅರ್ಥ ಮಾಡಿಸ್ಬೇಕಾಯ್ತು ನೀನು. ನಾನು ಅರ್ಥ ಮಾಡ್ಕೊಳ್ಳೋ ಮನ್ಸ ಅಲ್ಲ. ಅವನಿಗೂ ರೋಗನ್ನ ಬಿಟ್ಕೊಡೋಕಾಯ್ತಲ್ಲ, ಈತಾಗೆ ನನ್ನ ಬಿಟ್ಕೊಡೋಕ್ಕಾಗಲ್ಲ. ನಂಗೆ ಸಾಯ್ತಾ ಕೂತವನೆ. ಇಲ್ಲ ನಾನು ಬಿಟ್ಬಿಡ್ಬೇಕು, ಇಲ್ಲ ರೋಗನ ಬಿಟ್ಬಿಡ್ಬೇಕು. ಈತಾಗೆ ಎರಡು ಕಡೆಗೂ ಆಡ್ದಂಗೆ ನಾಟ್ಕೊಳಕ್ಕೆ ಹೋಗ್ಬೇಡ್ದು. ಎಡ್ತಿ ಸಾಕಾಯ್ಕಿಲ್ಲ ಅಂದಮೇಲೆ ಏನಕ್ಕೆ ಮದುವೆ ಆಗಬೇಕಾಯ್ತು? ಮೊದಲೇ ನಿಂತಿದ್ನಲ್ಲ ಬೇವರ್ಸಿ ಹಂಗೆ ನಿಂತ್ಕೋಬೇಕು ತಾನೆ. ಕಷ್ಟ ಸುಖಕ್ಕೆಲ್ಲ ನಾವು ಬೇಕು. ನಾವೇನಾದ್ರು ಬೇಕು ಬೇಡ ಅಂದಾಗ ನಮ್ಮ ಇಷ್ಟ ಕಷ್ಟಗಳನ್ನ ಹೇಳ್ಕೊಳಂಗಿಲ್ಲ, ನಮ್ಗೆ ಆಸೆಗಳನ್ನೆಲ್ಲ ಹೇಳಂಗಿಲ್ಲ. ಏನು ದುಡಿತೀನಿ ಅಂದ್ಕೊಂಡು ಅಲ್ಲ, ಅಷ್ಟು ದೂರದಿಂದ ಒಂದೊಂದು ಗಂಟೆ ಆಯ್ತದೆ, ಹೋಗೋಕೆ 1 ಗಂಟೆ ಬರೋಕೆ 1 ಗಂಟೆ. ಅದ್ರ ಬದಲು ಅಲ್ಲಯ್ಯ ಒಂದು ಮನೆ ಮಾಡ್ಕೊಂಡಿದ್ರೆ ಆಗಲ್ವಾ? ಅದೆಲ್ಲ ಆಯ್ಕಿಲ್ಲ. ಏನೋ ದವಾಕ್ ಬಿಡೋನಂಗೆ ಅಂದರೆ ಅಂತಾನೆ ಒಂದು 6,000 ಬೇಡವಾ? ಆ ಬಾಡಿಗೆ ದುಡ್ಡು ಉಳ್ಕೊಂಡ್ರೆ ಒಂದು 60,000 ಆಯ್ಕಿಲ್ವ ಅಂತ. ಅಲ್ಲ ಇರೋ ವಯಸ್ಸಿರೋ ಹೊತ್ತಲ್ಲಿ ಈಗ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಸೋಕಿ ಮಾಡಬೇಕು. ಏನು ಮುತ್ಕರಾದ್ಮೇಲೆ ಮಾಡೋಕ್ಕತ್ತದ? ಈಗಿಲ್ದಾನೆ ಇನ್ನು ಯಾವುದೋ ಕಾಲಕ್ಕೆ ಮಾಡ್ದಾನಂತೆ. ಆಗ ನಾವು ಬದುಕಿದವೋ ಸತ್ತವೋ ನಿದ್ರುಕೊಂಡವೋ. ಇವತ್ತು ಆಸೆ ಪೂರೈಸ್ಕೊಳ್ಳದೆ ಬಿಟ್ಬಿಟ್ಟು ಇನ್ನು ಮುಂದಕ್ಕೆ ನಾವು ಇದು ಮಾಡಬೇಕಂತೆ. ನೋಡಿ ಹೆಂಗಂತ ಕೂತಿದ್ದಾನು. ಸರಿ ಏನಾರು ಇರಲಿ, ನಿಧಾನವಾಗಿ ಕೂತ್ಕೊಂಡು ನಿಂತ್ಕೊಂಡು ಯೋಚನೆ ಮಾಡೋಕ್ಕಾಯ್ತದೆ. ಖರ್ಚಾಡ್ಬೇಡ, ಸುಮ್ಮನಿರು. ಬಿ ಪಿ ಗಿಪಿ ಜಾಸ್ತಿ ಮಾಡ್ಕೊಬಿಟ್ಟು ಆಮೇಲೆ ಈಗ ಆರೋಗ್ಯವಾಗಿದ್ದು ಬಿ ಪಿ ಗಿಪಿ ಹೆಚ್ಚಾಗಿ ಮಾಡ್ಕೊಂಡು ಅದು ಬೇರೆ ಗ್ರಾಚಾರ ಆದದು ಎಲ್ಲ ಹಿಂಗಂದು ಬಿಟ್ನಾ. ನಾನೆಲ್ಲ ನಿನ್ನ ಮಾತು ಕೇಳ್ಕೊಂಡು ಕರ್ಕೊಬೋಯ್ತಾನೆ ಸಿಟಿಗೆ ಅಂತಂದರೆ ಭಾರಿ ಅವನೇ ಕಂತಕೋ. ಅವನೆಲ್ಲ ನಾಟಕ ಆಡ್ತಿದ್ದಾನೆ ನಿನ್ನ ಜೊತೆ. ಹೆಂಗೆ ನಿಜವಾಗ್ಲೂ ಚೆನ್ನಾಗಿದ್ದಾನೆ? ಚೆನ್ನಾಗಿ ಅವನೇ, ಚೆನ್ನಾಗಿದ್ದಾನೆ. ಏನು ಚೆನ್ನಾಗಿ ಅವನೇ, ಏನು ದೊಡ್ಡಗಿರೋಗ ಏನೂ ಇಲ್ಲ. ಆದ್ರೂ ನನ್ನ ಮಾತು ಕೇಳ್ದಾನೆ ನಾಟಕ ಆಡ್ತಾನೆ ನಿಂತವನೇ ನೈಸ್ತಾನೆ. ಹಂಗೆ ಅದು ಏನು ಬೇಡ ಅಂತ ಏನು ಜಗಳ ಆಡೋನಂಗೆ ಅಂದಿದ್ದಾನೆ, ನೈಸ್ ಮಾಡೋನಂಗೆ ಬೇಡ. ಅಲ್ಲಿಗೆ ಹೋರೆ ಹಿಂಸೆ ಆಯ್ತದೆ, ಖರ್ಚು ದುಡ್ದಿದ್ದೆಲ್ಲ ಬರೀ ಬಾಡಿಗೆಗೆ ತಿನ್ನಕ್ಕೆ ಉಣ್ಣಕ್ಕೆ ನೇರ ಮಾಡಿಬಿಡ್ಬೇಕಾಯ್ತದೆ ಅಂತ ನಾಟಕ ಆಡ್ತಾ ಕೂತವನೆ. ಅಲ್ಲ ಕಣ್ಣೆ ಮಗ, ಗೇಯೋದು ಒಂದು ಪಾಟಿ ಇಟ್ಟಿಗೆ ಬಟ್ಟುಕ್ತಾನೆ. ಇನ್ನೇನಂತ ಈ ಒಂದು ದೊಡ್ಡ ರೋಗ? ಇಟ್ಟು ಬಟ್ಟುಕ್ತಾನೆ ಗೇಯೋದು. ಹೊಚ್ಕೊಟ್ಟಾಗಿ ಇರಾಗಂಡ ಉಣ್ಕೊಂಡು ತಿನ್ಕೊಂಡು ಸಾಯ್ದಾನೆ ಬಿಟ್ಬಿಟ್ಟು ಎಲ್ಲ ಬರೀ ಇಟ್ಟು ಬಟ್ಟೆ ಖರ್ಚಾಯ್ತದೆ ಅಂದರೆ ಇನ್ನೇನಿಗೆ ದುಡಿತದನೋ ಕಣ್ಣಲ್ಲ. ಆ ಮುಂಡೆದಕ್ಕೆ ಎಲ್ಲೇ ಅವ ಅರ್ಥ ಆಗೋದು, ಅವ್ನಿಗೆ ಅರ್ಥ ಆಯ್ಕಿಲ್ಲ. ಇಷ್ಟು ತಿಳಿಸಿ ಮಾಡಿ ಅರ್ಥ ಮಾಡಿಸಿದ್ರು ಅರ್ಥ ಮಾಡ್ಕೊಳಕ್ಕಿಲ್ಲ ಅಂದಮೇಲೆ ಅವ್ನು ಯಾವುದೇ ಕಾಲಕ್ಕೂ ಅರ್ಥ ಮಾಡ್ಕೊಳಕ್ಕಿಲ್ಲ ಕತೆ. ಅವನ ಜೊತೆಗೆ ನಮಗೆ ಹಾಡಿ ಹಾಡಿ ಸಾಕಾಗೋದೆ, ತಲೆ ಕೆಟ್ಟಿ ಚಿಟ್ಟಿಡ್ತಾ ಕೂತದೆ. ಎತ್ತಾಗಂತ ನಾನು ಹೊಡೆದಾಡ್ ಸಾಯನ್ನೇ ಅವ. ನೀನೇ ಹೇಳು, ನನಗೆ ಐಕಿಲ್ಲ ಅವನ ಜೊತೆಗೆ ಹಾಡೋಕ್ಕೆ. ಏನಾರು ಮಾಡ್ಕೋ, ಏನಾರು ಮುಟ್ಕೋ, ನನಗೆ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ. ಏನು ಮಾಡಿ ಎತ್ತು ಮಾಡಿ ಹೇಳು? ಸುಮ್ಮನೆ ಆತಗೆ ಬೇಜಾರಾಗ್ಬಿಟ್ಟದೆ ನನಗೆ. ಬೇಜಾರು ಏ ಮಗ, ಅದಕ್ಕೆ ಬೇಜಾರು ಮಾಡ್ಕೊಂಡಿಯೇ ಹೇಳು? ಯಾತಿಗೆ ಬೇಜಾರು ಮಾಡ್ಕೊಂಡಿಯೇ? ಬೇಜಾರು ಏನು ಮಾಡ್ಕೊಳಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ಇನ್ನೊಂದು ದಿವಸ ಕೇಳಿ ನೋಡು ಏನಂದನು ಅಂತ. ನಾನು ಏನಾರು ಒಂದು ಉಪಾಯ ಹೇಳ್ಕೊಡ್ತೀನಿ, ಬೇರೆ ಏನಾರು ಮಾಡುವಂತೆ. ಬೈಲಿಗೆ ಬಟ್ಕೊಂಡು ಬೈಲಿ, ತಲೆ ಕೆಡ್ಸ್ಕೊಬೇಡ. ಅಲ್ಲಿ ಬರೋಬತ್ತಲ್ಲಿ ಕೇಕ್ ತಗೊಬಂದಿದೆ, ಅಲ್ಲಿ ಮಡ್ಗಿವ್ನಿ. ಬೈಲಿ ಎದ್ದು ಬಂದು ತಿನ್ನು, ಬೈಲಿ. ಕೇಕ್ ತಿನ್ಬೇಕು ಅಂತಿದ್ದಲ್ಲ ಅವತ್ತಿಂದವ. ಬಾ ತಗೊಬಂದಿನಿ, ತಿನ್ನು ಬಾ. ಅಯ್ಯೋ ಓಣಿ ಅವ,
ನಿನ್ನ ಕೇಕ್ ಯಾವಾಗ ಬೇಕು ನೀನೇ ತಿಂದು ಅಚ್ಚುಕಟ್ಟಾಗಿ ಚೆನ್ನಾಗಿರು. ಕೇಕು ಬೇಡ ಏನು ಬೇಡಕತ್ತೆ. ಇಂಥವ್ರನ್ನೆಲ್ಲ ಕಟ್ಕೊಳ್ಳೋದು ಬದಲು ಹಾಗೆ ಇದ್ದಿದ್ರೆ ವಾಸಿ ಆಯ್ತಿತ್ತು. ನನಗೇನು ಚಿನ್ನ ಹೊಡ್ಬೇಕು ಹೇಳ್ತೀನಿ ಕಂತಕ್ಕೋ, ಒಂದು ಸಣ್ಣ ಆಸೆನೂ ಈಡೇರ್ಸೋಕಾಯ್ಕಿಲ್ಲ ಇವನ ಕೈ ಎಡ್ತಿಗೆ. ಇವನೇ ಚಿನ್ನ ಹೊಡ್ಬೇಕು ಹೇಳಿದಾನೆ, ಏನು ಅವನು ಈಡೇರಿಸ್ಬಿಡ್ತಾನೆ ಇವನು. ಒಂದು ಮನೆ ಸಿಟ್ಟಿನ ಒಂದು ಮನೆ ಮಾಡ್ಕೊಂಡು ಇರೋಕ್ಕಾಯ್ಕಿಲ್ಲ ಇವನು ಎತ್ತಿಗೆ. ಸಿಟ್ಟಿದೀನು ಚಿನ್ನ ಒಡವೆ ಮಾಡಿಸ್ಬಿಟ್ಟ ಈ ಪಾಟಿ ರೈಟಲ್ಲಿ. ನೇ ಮಗ ಸರಿ ಇರ್ನೇ ಕೋಪ ಮಾಡ್ಕೊಬೇಡ. ಕೋಪ ಮಾಡ್ಕೊಂಡ್ರೆ ಎಲ್ಲ ಸರಿಯಾಗೋದದ. ಏನು ಬುದ್ಧಿ ಇದ್ದದ ಇಲ್ವೋ ಏನಾರು ಆಗಲಿ ನಾನು ಈಸ್ ಮಾಡ್ಬೇಕು ಕಣ್ಣೆ, ನಿನಗೆ ಗೊತ್ತಾಯ್ತಿಲ್ಲ. ನೀನು ಕೋಪ ಮಾಡ್ಕೊಂಡು ಸುಮ್ಮನೆ ಕೆಟ್ಟವಳಾಯ್ತಿದ್ದಿ, ಮೀನ ಸರಿಲ್ಲ ಅನ್ಸ್ಕೊತಿದ್ದಿ. ನೀನು ನಿನ್ನ ಗಂಡನ ಕೈಲಿ ಸರಿಲ್ಲ ಅನ್ಸ್ಕೊಂಡ್ರೆ ಆ ಮುಂಡಿಗೆ ಮುದ್ಕಿಗೂ ಅದೇ ತಾನೇ ಬೇಕಾಗಿರೋದು. ಅವಳಂತೂ ನಿನ್ನ ಹೊಟ್ಟಿಂದ ಆಚ್ಕಕ್ಕೆ ಕಾಯ್ಕ ನಿಂತವಳೆ. ನೀನು ಹಿಂಗೆ ಆಡಿದ್ರೆ ಮಾತ್ರ ನಿನ್ನ ಗಂಡನ ಅವಳ ಜೊತೆಗೆ ಸೇರ್ಕೊಬಿಟ್ಟು ನಿನ್ನ ಮನೆಯಿಂದ ಆಚ್ಕಾಕ್ಬಿಡ್ತಾನೆ ಅಷ್ಟೇ. ನಿನ್ನ ಕೈಲಿ ಇರೋ ಬೀಗ ಅಂದರೆ ನಿನ್ನ ಗಂಡನೇ. ಅವನೇ ನೀನು ಹುಷಾರಾಗಿ ಮಡಿಕೋಬೇಕು. ನೀನು ಅವನ ಜೊತೆಗೆ ಜಗಳ ಆಡ್ಕೊಂಡು ಕಲ ಹಾಡ್ಕೊಂಡು ಅವನೇ ಬೈಕೊಂಡು ಮಾಡ್ಕೊಂಡಾದ್ರೆ ಅವ್ನಿಗೆ ಹುಚ್ಚತ್ತಕ್ಕಿಲ್ವಾ? ಬಾಡಿಗೆ ಮನೆ ಮಾಡೋಕ್ಕಾಗಿಲ್ಲ ಅಂತ ತಾನೆ ಬುಟ್ಟಾಕು ಬ್ಯಾಡ. ಹಾಂ ಏನಾದ್ರು ಕೇಳು, ಚಿನ್ನ ಮಾಡಿಸ್ಕೊಡು ಒಡವೆ ಮಾಡಿಸ್ಕೊಡು ಅಂತ. ಗೌರಿ ಹಬ್ಬ ಬತ್ತು ಬಟ್ಟೆ ಗಿಟ್ಟೆ ಬರೀ ತೆಗಿಸ್ಕೊ. ಅದೇ ದುಡ್ಡನ್ನ ನೀನು ಸೋಕಿಯಲ್ಲಿ ಬೆಂಗಳೂರಿನ ಅವನಿಗೆ ಭಾನುವಾರ ರಜೆ ತಾನೆ ನಿನ್ನ ಗಂಡನಿಗೆ. ಭಾನುವಾರ ಅಲ್ಲಿಗೆ ಹೋಗೋದ ಇಲ್ಲಿಗೆ ಹೋಗೋದ ಅನ್ಕೊಂಡು ಹೋಗು ಆಚೆಗೆ ಹೊಚ್ಕಟ್ಟಾಗಿ ತಿರ್ಕೊಂಡು ಬಾ. ಏನು ಬೇಕೋ ಕುಣ್ಕೊಂಡು ತಿನ್ಕೊಂಡು ತಿನ್ನ ತೆಗಿಸ್ಕೊಂಡು ಬಾ. ಅದು ಯಾಕೆ ಏನು ಸಿಟಿಲೇ ಇರಬೇಕು ಅಂತವೆ? ಅಲ್ಲಾದರೆ ನಾವು ಗೋಡೆ ಮಧ್ಯೆಲ್ಲೇ ಇರಬೇಕು. ಇಲ್ಲಿ ಆರಾಮಾಗಿ ಓಡಾಡ್ಕೊಂಡು ಇರ್ಬೋದಾ? ನೀವು ಹೋಗು, ಸಮಾಧಾನ ಮಾಡೋಕ್ಕೆ ನೀನು ಏನೇನೋ ಹೇಳ್ಬಿಡಕತ್ತೆ. ನನಗೆ ಎಷ್ಟು ಆಸೆಗಿದೆ ಗೊತ್ತಾ? ಬತ್ತಾನೆ ನನಗೆ ಈಗ ಬಂದ ತಕ್ಷಣ ನಾನು ಕೇಳಿದ ತಕ್ಷಣ ನಾನು ಕರ್ಕೊಬೋಯ್ತಾನೆ ಅಂತ ಭ್ರಮೇಲೆ ಬಸ್ತಿದೆ. ಇವು ನೋಡ್ರೆ ಬೇಡ ಅಂತಂದೆ ಬಿಡೋದ. ಭಾರಿ ಬೇಜಾರಾಯಿತು. ಮಾಡ್ತೀನಿ ಕತೆ. ನನಗೇನು ಬಾಡಿಗೆ ಮನೆ ಮಾಡಲಿಲ್ಲ, ನನಗೇನು ಉಂಗುರ ತಗೊಡು ಅಂತ ಅಂತೀನಿ. ತಗೊಡ್ಲಿ, ನಂಗೆ ಉಂಗುರ ಬೇಕು ಅಷ್ಟೇ. ಈಗ ಒಂದು ಹೊಸ ತೆಗಿಸ್ಕೊತೀನಂತೆ. ತೆಗಿಸ್ಕೊ. ಯಾರು ಬೇಡ ಅಂದರೂ ಅವ್ರ ಹತ್ತಾನೆ ಅಂತಿರೋದು ದುಡ್ಡು ಕಾಸು ಖರ್ಚಾಯ್ತದೆ ಅಂತ. ಚಿನ್ನ ಒಡವೆ ತೆಗಿಸ್ಕೊಂಡ್ರೆ ದುಡ್ಡು ಕಾಸು ಉಳ್ಕತ್ತದೆ, ತಗೊಡು 16 ಅಂತ ಅವ್ನಿಗೆ ಅರ್ಥ ಆಗಂಗೆ ಹೇಳು. ಬೇವರ್ಸಿ ನನ್ನ ಮಗನಿಗೆ. ನಾನೇನೋ ನನ್ನ ಮಗನ ಹಚ್ಕಟ್ಟಂಗೆ ನೋಡ್ಕೊತಾನೆ ಅಂತ ಅನ್ಕೊಂಡ್ರೆ ಹಿಂಗೆ ಮಾಡ್ತಾ ಕೂತಿದ್ದಾನೆ. ದುಡ್ದು ನಾನು ಹಾಡ್ಕೊಳ. ಅಯ್ಯೋ ಸುಮ್ಮನೆ ಯಾಕಂತ ತಕೋ. ಸುಮ್ಮನೆ ಅವನ್ನ ನಂಬ್ಕೊಂಡು ಕೂತಿದ್ವಲ್ಲ ನಾವು ಹೇಳ್ದಂಗೆ ಕೇಳ್ತಾನೆ ಅನ್ಕೊಂಡು. ಅದೆಲ್ಲ ಭ್ರಮೆ. ಅವನು ಹೇಳ್ದಂಗೆ ಇಲ್ಲೆಲ್ಲ ನಡೀತಿರೋದು. ಸುಮ್ಮನೆ ನೆಗ್ನೆಗಡ್ಕೊಂಡು ಚೆನ್ನಾಗವನೇ ಅಷ್ಟೇ. ಹೋಗ್ಲಿ ಬುಡ್ಡೆ ಮಗ, ಅವನು ಹೇಳ್ದಂಗೆ ಆಗಲಿ, ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಬಲಿ ಕೇಕ್ ತಿನ್ನು ಬಲಿ. ಅದು ಬಿಟ್ಟಾಕ್ಬಿಟ್ಟು ಅಲ್ಲ ಇಟ್ಲನ್ನೆಲ್ಲ ಏನು ಚೆನ್ನಾಗಿ ರೆಡಿ ಮಾಡೋರು ಗೊತ್ತಾ? ಕೃಷ್ಣನಂಗೆ ರಾದ್ನಂಗೆ ಎಲ್ಲ ರೆಡಿ ಮಾಡ್ತಾ ಕೂತಾವೆ. ಅಕ್ಕಪಕ್ಕ ನೋಡುವಾಗ ಇಟ್ಲು ಫೋನ್ ಇಟ್ಕೊಂಡು ಫೋಟೋ ಗಿಟ್ಟ ತಗೋತಾವೆ. ಇಲ್ಲಿ ನೀನು ಅದನ್ನೇ ಯೋಚನೆ ಮಾಡ್ಕೊ ಕೂತಿದೀಯಾ? ಎದ್ದು ನಡೀಲಿ, ಅಲ್ಲಿ ನಡಿ ಇವನ ಬಗ್ಗೆ ಯೋಚನೆ ಮಾಡ್ಕೊ ಕೂತ್ಕೊಬಿಟ್ರೆ ಹುಚ್ಚು ಬಂದು ಬೆಪ್ಪು ಹಿಡ್ದೋಯ್ತೀನಿ ಅಷ್ಟೇ. ಬೆಪ್ಪು ರೋಗ ಬಂದ್ಬಿಡ್ತದೆ ಆಮೇಲೆ ನನಗೆ. ನಡಿ ಆತ ನೋಡ್ಕೊಂಡವ್ರು ಬರ್ತೀನಿ. ಹೆಂಗೆ ರೆಡಿ ಮಾಡಿದವ ಇಟ್ಲುನ? ಭಾಳ ಚೆನ್ನಾಗಿ ರೆಡಿ ಮಾಡೋರೆ. ಕೃಷ್ಣ ನಂಗೆ ರುಕ್ಮಿಣಿ ಹಂಗೆ ನಮ್ಮ ಕಾಲದಲ್ಲೆಲ್ಲ ಇದೆಲ್ಲ ಇತ್ತಿಲ್ಲ. ಈಗ ಇತ್ತೀಚೆಗಂತೂ ಏನು ಫೋಟೋ ಕೇಳಿಯ ಇಟ್ಲವ ಹೋಗಿದ್ದಲ್ಲ ಒಟ್ಟಿಗೆ. ಅದು ಸಾವಿತ್ರಿ ಇದ್ದಲ್ಲ ಫೋಟೋ ತೋರಿಸಿದ್ದು. ನನ್ನ ಮಗಳು ಹಿಂಗೆ ಮಾಡೋಳೆ ನೋಡಕ್ಕಂತ. ಏನು ಚೆನ್ನಾಗಿ ಮಾಡೋರೆ ಅಂದು. ಏನು ಕೃಷ್ಣನಿಗೆ ಬಟ್ಟೆ ಇಕ್ಕಿ ಬರೀ ಇಕ್ಕಿ ಭಾರಿ ಚೆನ್ನಾಗಿ ಮಾಡೋರೆ. ಅಯ್ಯೋ ಈ ಕಾಲದಲ್ಲೇನು ಭಕ್ತಿಗೆ ರೆಡಿ ಮಾಡೋಕ್ಕಿಂತ ಹೆಚ್ಚಾಗಿ ಫೋನಲ್ಲಿ ಫೋಟೋ ಹಾಕೋಕ್ಕೆ ರೆಡಿ ಮಾಡ್ತಾರೆ ಕಂತಕೋ. ಅದುವೇ ನಿಜನೇ ಯಾಕಂತಕೋ. ಫೋನಲ್ಲಿ ಫೋಟೋ ಹಾಕಿ ತೋರಿಸ್ಬೇಕಲ್ಲ, ಅವ್ರು ಮಾಡೋರೆ ಇವ್ರು ಮಾಡೋರೆ ಅಂದ್ಕೊಂಡು ಅದಕ್ಕೆ ರೆಡಿ ಮಾಡ್ತಾರಂತೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದಾ ಮತ್ತೆ.